ಹೇ ಬಡೀಸ್, ವೆಲ್ಕಮ್ ಟು ಮೈ ಚಾನಲ್ ಕರೆಂಟ್ ಟ್ರೆಂಡ್ಸ್. ನಾನು ಅಭಿಷೇಕ್. ಇವತ್ತಿನ ಸುದ್ದಿ ಮಾತಾಡೋಕ್ಕೆ ಬಂದೀನಿ. ಸೊ ಇವತ್ತಿನ ಸುದ್ದಿಗಳು ಏನೇನದಪ್ಪ ಅಂದ್ರೆ ಕರ್ನಾಟಕದಷ್ಟೇ ಡಿಸ್ಕಸ್ ಮಾಡೋಕಂತ ಬಂದೀನಿ ಇವತ್ತು. ಅದ್ರಾಗ ಮೊದಲನೇದಾಗಿ ನಾವು ಸುದ್ದಿ ನೋಡ್ಬೇಕಂದ್ರೆ ಇ.ಡಿ. ರೇಡ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಓಕೆ, ಇ.ಡಿ. ಯಾರ ಮೇಲೆ ರೇಡ್ ಆಗೈತಪ್ಪ ಅಂತಂದ್ರೆ ವೈ ಮಂಜೂರ್ ಅನ್ನೋರ ಮೇಲೆ ಮನಿ ಮೇಲೆ ರೇಡ್ ಆಗೈತೆ. ಎದಕ್ಕೆ ರೇಡ್ ಆಗೈತೆ ಮೀನ್ಸ್ ಅವ್ರು ಯಾರಪ್ಪ ಅಂದ್ರೆ ಅವರೊಂದು ಎಕ್ಸೈಸ್ ಅಫಿಷಿಯಲ್ ಅವ್ರ ಮನಿ ಮ್ಯಾಗ ರೇಡ್ ಆಗೈತೆ. ಎದಕ್ಕಂದ್ರೆ ಟ್ಯಾಕ್ಸು ತುಂಬಿರೋದಿಲ್ಲ, ತುಂಬಲಾರ್ದಕ್ಕೆ ಸಿಕ್ಕಿದ ಚಾನ್ಸ್ ಅಂತಂದು ಮೊದಲೇ ಇಡಿ ಗೊತ್ತೈತಲ್ಲ, ಅದ್ದೊದ್ದಿಂದ ಕಾಯ್ದಿರ್ತಾವ್ರು ಅವ್ರು ಯಾವಾಗ ಯಾರ ಮ್ಯಾಗ ಅಟ್ಯಾಕ್ ಮಾಡಲಿ, ಯಾರನ್ನ ಇದು ಮಾಡಲಿ ಅಂತಂದು. ಪಾಪ ಬಲಿ ಪಶು ಸಿಕ್ಬಿಟ್ಟು ಅನ್ಕೊಳ್ಳ, ಏನೋ ಟ್ಯಾಕ್ಸದ್ದು ರೊಕ್ಕ ಮಾಡೋದಕ್ಕೆಲ್ಲೂ ಇಲ್ಲ. ಬ್ಲ್ಯಾಕ್ ಮನಿ ಇರುತ್ತಾ ಇಲ್ಲ, ಇಲ್ಲೂ ಇರ್ಬೋದು, ಯಾಕಲ್ಲ ಗೊತ್ತಲ್ಲ. ಒಟ್ಟು ರೊಕ್ಕ ಇಲ್ಲದಕ್ಕೊಂದು ಟ್ಯಾಕ್ಸ್ ತುಂಬಿದ್ದೇನೋ ಮಾಹಿತಿ ಇಲ್ಲ. ಅದಕ್ಕೆ ಅಣ್ಣನ ಹಿಡಿದು ರುಬ್ಬಕತ್ಬಿಟ್ಟಾರ. ಅದು ಅದ್ರಾಗ ಅವ ಸತೀಶ್ ಜಾರಕಿಹೊಳಿ ಅವರ ಮಾವ ಇದಾರಂತ, ಅವ್ರ ಅಕ್ಕನ ತಂಗಿ ಗಂಡ. ಸೊ ಏನಾಗತ್ತೆ ನ್ಯೂಸು ಗೊತ್ತಿಲ್ಲ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಮನೆಯೊಳಗೆ ಹಿರಿಮಗಳು, ಇದಂತೂ ಭಯಂಕರ ಘಟನೆ. ಇದನ್ನು ನೋಡಿಬಿಟ್ರೆ ಅವ್ರವ್ರ ಮಕ್ಕಳು ಇರಬಾರ್ದು ಅನ್ನಿಸ್ಬಿಡುತ್ತೆ. ಅದರೊಳಗೆ ಏನಪ್ಪ ಅಂತಂದ್ರೆ ದೊಡ್ಡ ಮಗಳು ತನ್ನ ಲವರ್ ಜೊತೆ ಲಿವಿಂಗ್ ರಿಲೇಷನ್ಶಿಪ್ ಇರ್ತಾರೆ. ಸೊ ಅದ್ರ ಸಲುವಾಗಿ ಅಪ್ಪ ಅಮ್ಮ ಬಂದು ಎದಕ್ಕವ ಹಿಂಗಿಂತ ಹೊಲಸು ಮಾಡಾಕತ್ತೆ ಅಂತ ಕೇಳಿದ್ದಕ್ಕೆ, ಮತ್ತು ಅದ್ರಾಗ ಅಕ್ಕ 30 ಲಕ್ಷ ಸಾಲ ಮಾಡ್ಯಾರ. ಓಕೆ, ಇಬ್ಬರು ಲವರ್ ಸೇರಿ 30 ಲಕ್ಷ ಸಾಲ ಮಾಡಿ ನೋಟಿಸ್ ಮನಿ ಬಂದೈತೆ. ಅದನ್ನು ಎದಕ್ಕೆ ಅಂತ ಮನ್ಯಾಗ ಪ್ರಶ್ನೆ ಮಾಡಿದ್ದಕ್ಕೆ ಜಗಳ ಹಂಗೆ ಗುದ್ದಾಡಿದ ಹಾಗೆ ಅವ್ರ ಅಪ್ಪ, ಅವ್ರ ಅವ್ವ ಮತ್ತು ಅವ್ರ ತಂಗಿನ ಅಕ್ಕ ಸೀದಾ ಮ್ಯಾಗ ಕಳಿಸ್ಬಿಟ್ಟಾಳ. ಟಿಕೆಟ್ ತೋರಿ ಅಂತಂದು ಒಂದು ಹೊಡೆದಕ್ಕೆ ಎಬಿಸ್ಬಿಟ್ಟಾಳ. ಇದು ಅಷ್ಟಲ್ದ ಇಬ್ಬರು ಊರು ಬಿಟ್ಟು ಓಡೆ ಹೋಗಿದ್ದು ಗಪ್ಪ ಆಗ್ಬಿಟ್ಟಾರ ಆ ಕಡೆ. ಸೊ ಇಂಥವ್ರು ಇರ್ತವರು ತಂದೆ ತಾಯಿನ ಬಿಟ್ಟಿಲ್ಲ. ಅಕ್ಕ ಎಂಥ ಮಾನಸಿಕ ಇದ್ದಾಳು ಏನಾಕೆ ಅಂತ ಕಲ್ಲು ಮನಸ್ಸು ಗೊತ್ತಿಲ್ಲ, ಅಂಥವ್ರು ಏನು ಉದ್ದಾರಕ್ಕೆ ಗೊತ್ತಿಲ್ಲ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಇನ್ನೊಂದು ನ್ಯೂಸು ನಾವು ನೋಡ್ಬೇಕಪ್ಪ ಅಂತಂದ್ರೆ ಮೆಟ್ರೋ ಪರ್ಪಲ್ ಲೈನ್ ಏನೋ ಒಂದು ಸ್ವಲ್ಪ ಹದಗೆಟ್ಟೈತೆ, ಅಂದ್ರೆ ಕನ್ಸ್ಟ್ರಕ್ಷನ್ ನಡೆಯಕತ್ತೈತೆ ಬೆಂಗಳೂರೊಳಗೆ. ಇದರಿಂದ ಅಲ್ಲಿ ವರ್ಕರ್ಸಿಗೆ ಸ್ವಲ್ಪ ತೊಂದರೆ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರೈವೇಟ್ ಬಸ್ ಇದ್ದವರು ಮತ್ತು ಪ್ರೈವೇಟ್ ಗಾಡಿ ಇದ್ದವರು 15-20% ಮುಗಳ ರೇಟ್ ಏರಿಸ್ಬಿಟ್ಟಾರೆ. ಇಬ್ಬರು ನಿಮ್ಮವ್ರು ನಮ್ಗೆ ಸಿಕ್ಕಿದ ಚಾನ್ಸ್ ನಾ ಏರ್ಸೋರ ಅಂತ ಇವ್ರು ಏರ್ಸಾರ. ಪಾಪ ಊರು ಬಿಟ್ಟು ಬಂದಿರ್ತಾವೆ ದುಡ್ಯಾಕ, ಹೋಗಬೇಕು. ಅವು ಏನು ಮಾಡ್ಬೇಕು? ನಿಮ್ಮದು 5 ಕಾಲ ನೆಲ್ಲ ನಾಯಿಗೆ 1 ಕಾಲ ಅಂತ ನೀವು ತಗೋರಿ ಅಂತಂದು ಪಾಪ ಕೊಟ್ಟು ದುಡ್ಯಾಕೊಂಟವು. ಮುಂಬೈ ಆಗಿರ್ಬೋದು, ನೆಕ್ಸ್ಟ್ ಬೆಂಗಳೂರು ಆಗಿರ್ಬೋದು, ಮಾನ್ಸೂನ್ ಇಲ್ಲಿ ಅಂತ ಹಚ್ಚಿ ಕಟ್ಟಕತ್ಬಿಟ್ಟೈತೆ ಮಳೆ. ಓಕೆ, ಹಚ್ಚಿ ಕಟ್ಟೋದು. ಅದ್ರಾಗ ಬೆಂಗಳೂರು ಅಂದ್ರೆ ನೀವು ನೋಡ್ತಿರ್ಬೇಕು ನ್ಯೂಸ್, ಅಥವಾ ಮುಂಬೈದಾಗಿರ್ಬೋದು, ಎಲ್ಲ ಕಡೆ ಹುಯ್ಯಿ ಅಂತ ನೀರು ನಿಂತದ, ಜಲಪಾತ ಆಗಿರ್ತೈತೆ, ಮಂದಿ ಈಜು ಹೊಡಿಬೋದು ಆರಾಮ್ ತಳೆಗಳದು. ಏನು ಮಾಡ್ಬೇಕು? ಮತ್ತು ಎಲ್ಲನೂ ಸಿಕ್ಕಲ್ಲಿ ಡಾಂಬರ್ ಹಾಕಿ ಕೆರೆಗೆ ಮಠ ಎಲ್ಲ ಮುಚ್ಚಿ ಅಲ್ಲಿ ಬಿಲ್ಡಿಂಗ್ ಇರ್ಸಿರ, ಮತ್ತು ನೀರು ಬರ್ದೇನು ತಳಗಲು ಬರ್ತಾವ, ನೀರೇ ಬರಬೇಕಲ್ಲೇ. ಸೊ ಹಿಂಗಾಗಿ ಎಲ್ಲ ಚರಂಡಿ ತುಂಬಿ ಹೊಲಸದ್ದು ಹೋಗೋಕ್ಕಾಗುತ್ತೆ. ಒಂದಾತಪ್ಪ ಅಂದ್ರೆ ಇನ್ನೊಂದು ಸೈಡ್ ಟ್ಯಾಕ್ಸ್. ನಿನ್ನೆ ಹೇಳಿದೆ ನಾನು, ಟ್ಯಾಕ್ಸು ಏರಾಕತ್ತೆ. ಅದ್ರ ಬಗ್ಗೆ ಒಬ್ರಿಗೂ ಲಕ್ಷ ಇಲ್ಲ. ಯಾಕಂದ್ರೆ ನಮ್ಮ ಮಂದಿಗೆ ಹೆಲ್ಪ್ ಮಾಡ್ತಾರೆ ಅಂತ ಒಂದಿಷ್ಟು ಜನ ನಮ್ಮ ಸರ್ಕಾರ ಅನ್ನೋದು, ಇನ್ನೊಂದಿಷ್ಟು ನಮ್ಮ ಮಂದಿಗೆ ಹೆಲ್ಪ್ ಮಾಡ್ತಾರೆ ಅಂತ ಇನ್ನೊಂದಿಷ್ಟು ಸರ್ಕಾರ ನಮ್ದು ಅನ್ನೋದು. ಇರೋರು ಜಾತಿ ಅಂತ ಬಡ್ದಾಡಿ ಸಾಯ್ತಾರೆ, ಅವ್ರು ಶಿಸ್ತ ಟ್ಯಾಕ್ಸ್ ಏರಿಸ್ತಾರೆ. ಒಬ್ಬ ಮಗ ಆದ್ರೆ ಅಥವಾ ಯಾರು ಬಂದು ಟ್ಯಾಕ್ಸ್ ಎದಕ್ಕೆ ಏರಿಸ್ರಿ ಅಂತ ಕೇಳೋದು ಇಲ್ಲ. ಅಕಸ್ಮಾತ್ ಯಾವನ ಕೇಳಿದಂದ್ರೆ ಮರುದಿವ್ಸ ಒಂದು ದೊಡ್ಡ ಬ್ಯಾನರ್ ಒಳಗೆ ಶ್ರದ್ಧಾಂಜಲಿ ಅಣ್ಣಗಂತ ಒಂದೊಂದು ಗಂಟೆ ಹಾಕಿರ್ತಾರೆ ಮುಗಿದವು. ಇಷ್ಟೇ ಬಾಳ್ಯಾವು, ಏನು ಮಾಡೋಕ್ಕಾಗಲ್ರಿ. ಮಂದಿ ಈಗ ಆಲ್ಮೋಸ್ಟ್ ಹಿಂಗೆ ರೀಲ್ಸು ಆ್ಯಂಡ್ ನ್ಯೂಡಿಟಿ ಎಲ್ಲನೂ ಹಚ್ಚಿ ಬಿಸ್ನೆಸ್ ಮಾಡೋಕೆ ಓಡಾಡತ್ತಾರೆ. ಇದ್ರ ಬಗ್ಗೆ ಯಾರು ತಲೆ ಕೆಡ್ಸೋಣಲ್ಲ. ಸಿಗಂಬ್ರಿ ಇಂಥ ನ್ಯೂಸಿಗೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕರೆಂಟ್ ಟ್ರೆಂಡ್ಸ್. ಥ್ಯಾಂಕ್ ಯು.